ವಿಜಯನಗರ ಜಿಲ್ಲೆ, ಈಗ ಹೊಸದಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆ. ಮೊದಲು ಅಖಂಡ ಬಳ್ಳಾರಿಯಿಂದ ಬಂದಿರ್ತಕ್ಕಂಥದ್ದು. ಅಲ್ಲಿಯವರು. ಮ್ಯಾಮ್, ಪ್ರತಿ ವರ್ಷ ಬರ್ತೀರಾ ನಾಗರ ಪಂಚಮಿಗೆ? ಹೌದು, ಪ್ರತಿ ವರ್ಷ ಬರ್ತೀವಿ. ಇದು 4ನೇದು. ಮೊದಲಿಗೆ ನಮ್ಮ ಮನೆಯಲ್ಲೇ ಪ್ರಾರಂಭ ಆಗಿತ್ತು. ಅದಾದಮೇಲೆ ನಾವು ಇದು ಪ್ಯಾಲೇಸ್ ಗ್ರೌಂಡ್ಗೆ ಇದನ್ನು ಶಿಫ್ಟ್ ಮಾಡಿದ್ವಿ. ಯಾಕಂದರೆ ಜನ ಭಾಳ ಅಪೇಕ್ಷೆ ಪಟ್ಟರು ನಮ್ಮ ಮನೆ ನೋಡಿದ ಮೇಲೆ. ಹಾಗಾಗಿ ನಾವೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದ್ದು 3ನೇದು ಈಗ. ಅವಾಗ ಮುಖ್ಯ ಆಯೋಜಕಿ ಅವರು ಕೂಡ ಮಾತಾಡ್ತಿದ್ರು ಇದ್ರ ನಿಮ್ಮ ಮನೆಯಲ್ಲಿ ಮತ್ತೆ ಅವ್ರ ಮನೆಯಿಂದ ಸ್ಟಾರ್ಟ್ ಆಗಿ. ಹೌದು ಹೌದು ಹೌದು, ಊರ್ಮಿಳ ಕಳಿಸೋದು ಅವ್ರ ಮನೆಯಲ್ಲಿ ಪ್ರಾರಂಭ ಆಯಿತು. ಸಣ್ಣದಾಗಿ ಪ್ರಾರಂಭ ಆಯಿತು. ಆಮೇಲೆ ನಮ್ಮ ಮನೆಯಲ್ಲಿ ಒಂದು 150-200 ಜನ ಆದರು. ಅದು ಇನ್ನೂ ಜಾಸ್ತಿಯಾಗಿ 700-800 ಆದಾಗ ನಾವು ಪ್ಯಾಲೇಸ್ ಗ್ರೌಂಡಿಗೆ ಶಿಫ್ಟ್ ಆಗಿ ವೃಕ್ಷದಲ್ಲಿ ಮಾಡ್ತಾ ಇದ್ದೀವಿ. ಹೇಗೆ ಅನಿಸುತ್ತೆ ಮ್ಯಾಮ್ ಈ ವರ್ಷ? ಹೇಗೆ ಅನಿಸ್ತದೆ ಎಲ್ಲ ಬೆಳಗ್ಗೆ? ಇಲ್ಲ, ಪ್ರತಿ ವರ್ಷವೂ ನಾವು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದವರು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮದು ನಾಗರ ಪಂಚಮಿ. ಈ ನಾಗರ ಪಂಚಮಿಯಲ್ಲಿ ಹೊಸದಾಗಿ ಮದುವೆಯಾಗಿರೋರಿಗೆ ಹೆಣ್ಮಕ್ಳಿಗೆ ಉಂಡಿಯನ್ನು ಕಟ್ಕೊಳಿಸೋದು, ತವ್ರ ಮನೆಯಿಂದ ಉಂಡಿ ಕೊಡುಗೆ ಬರ್ತಕ್ಕಂಥದ್ದು. ಅದು ನಿಮಗೆ ಹಾಡು ಗೊತ್ತಿರ್ಬೋದು, ಪಂಚಮಿ ಹಬ್ಬ ಆದವ 4 ದಿನಾಂಕ ಅಣ್ಣ ಕರಿಯೋಕ್ಕೆ ಬರಲಿಲ್ಲ ಅಂತ. ತವ್ರ ಮನೆಗೆ ಇಂದ ಯಾವ್ದಾದ್ರು ಬರಬೇಕು, ಉಡುಗೊರೆ ಬರಬೇಕು, ಅಣ್ಣ ಬರಬೇಕು ಕರಿಯೋಕ್ಕೆ ಅಂತ ಎಲ್ಲ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಇದು ಸಡಗರದ ಹಬ್ಬ. ನಮಗೆ ಸಂಕ್ರಾಂತಿ ಆದಮೇಲೆ ಬರ್ತಕ್ಕಂಥ ಇದು ನಮ್ಮ ಹಬ್ಬ. ಇವತ್ತಿನ ದಿನ ಮನೆ ಮುಂದೆ ಸೆಗಣಿ ಸಾರಿಸಿ ರಂಗೋಲಿ ಹಾಕಿ ಭಾಳ ವಿಜೃಂಭಣೆಯಿಂದ ಹಾವುಗಳನ್ನೆಲ್ಲ ಮನೆ ಮುಂದೆ ರಂಗೋಲಿಯಲ್ಲಿ ಬರೆದಿರ್ತಾರೆ. ಒಬ್ಬೊಬ್ಬರು ಮನೆ ಮುಂದೆ ಒಂದೊಂದು ವಿಚಿತ್ರವಾಗಿ ದೊಡ್ಡ ದೊಡ್ಡ ನಾಗರ ಹಬ್ಬಗಳನ್ನು ಬರೆದು ತಿರುಗಿ ದಿನದಿಂದ ಏನು ನಾಗರ ಕಟ ಇಡ್ತೀವಿ, ಕಡಲೆನ ನೆನೆಸ್ಬಿಟ್ಟು ಇಡ್ತೀವಿ. ಆಮೇಲೆ ಎಲ್ಲ ಹೆಣ್ಮಕ್ಳನ್ನ ಕರೆದು, ಅಂದರೆ ತವ್ರ ಮನೆಗೆ ಎಲ್ಲರನ್ನೂ ಕರೆದು ಅವ್ರಿಗೆ ಉಡಿ ತುಂಬಿ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಅವತ್ತಿನ ದಿನ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಕೆಲವು ಕಡೆ ಎಲ್ಲ ಅವತ್ತಿನ ದಿನ ಅಣ್ಣನಿಗೆ ರಾಖಿ ಥರನೇ ಬೇರೆ ಒಂದು ನೂಲನ್ನು ಕಟ್ಟಿ ಅವರಿಗೆ ಅಣ್ಣನಿಗೆ ಮಾತಾಡ್ಸಕ್ಕಂಥದ್ದು. ಹಾಗೆ ನಾಗಪ್ಪಗೆ ಅವತ್ತು ಹಾಲರಿತಕ್ಕಂಥ. ಯಾವುದೋ ಸಾಂಗ್ ಹೇಳಿದ್ರು, ಒಂದೆರಡು ಮೂರು ಲೈನ್ ಹೇಳ್ಬೋದು ಅದನ್ನು ಸಾಂಗ್ನ? ಪಂಚಮಿ ಹಬ್ಬ ಇದವ 4 ದಿನಾಕ, ಯಾಕ ಅಣ್ಣ ಬರಲಿಲ್ಲ ಕರಿಯಾಕ. ಪಂಚಮಿ ಹಬ್ಬ ಇದವ 4 ದಿನಾಕ, ಯಾಕ ಅಣ್ಣ ಬರಲಿಲ್ಲ ಕರಿಯಾಕ. ಥ್ಯಾಂಕ್ ಯು. ನೀವು ಇವಾಗ ಪ್ರತಿ ವರ್ಷ ನಡೆಯುತ್ತೆ. ಈ ಸರಿ ಏನು ಸ್ಪೆಷಲ್? ಯಾವ ಥರ ಜೋಶ್ ಇದೆ ನಿಮ್ಮೆಲ್ಲ ಆರ್ಗನೈಸೇಷನ್ ಟೀಮ್ ಒಳಗಡೆ? ಆರ್ಗನೈಸರ್ಸ್ ಇದನ್ನು 1-1.5 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಏನು ನಮ್ಮ ಇಳಕಲ್ ಸೀರೆನೇ ಉಡಬೇಕನ್ನೋದು ಒಂದು ನಾವು ಸಂಕಲ್ಪ ಮಾಡ್ಕೊಂಡಿರೋದು. ಅದು ಕೂಡ ಕೈಮಗ್ಗದಲ್ಲಿ ಮಾಡಿರ್ತಕ್ಕಂಥ ಇಳಕಲ್ ಸೀರೆನೇ ಉಡಬೇಕು ಅಂತ 1-1.5 ತಿಂಗಳಿಗಿನ ಮುಂಚೆನೇ ನಾವು ಆರ್ಡ್ರ್ ಕೊಟ್ಟಿರ್ತೀವಿ. ಎಲ್ಲರೂ ಒಂದೇ ಥರ ಸೀರೆಗಳನ್ನ ಉಡಬೇಕು ಅಂತ. ಕೈಮಗ್ಗದ ಸೀರೆ, ಇಳಕಲ್ ಸೀರೆಯನ್ನು ಉಟ್ಟು ಕೆಲವು ದಿನ ಬಂಗಾರದ ಆಭರಣಗಳನ್ನು, ಇಲ್ಲಾಂದರೆ ಸಿಲ್ವರ್ ಬೆಳ್ಳಿಯ ಆಭರಣಗಳನ್ನು ಉಡಬೇಕು ಅಂತ ನಾವು ಮೊದಲೇ ಡಿಸೈಡ್ ಮಾಡ್ತೀವಿ. ನಾವು ಆವತ್ತಿನಿಂದ ಸೀರೆ ಆರ್ಡ್ರ್ ಕೊಟ್ಟಾಗಿಂದ ಇವತ್ತಿನ ತನಕನೂ ನಮ್ಮದು ಹಬ್ಬನೇ. ಒಟ್ಟಿನಲ್ಲಿ ಹಬ್ಬನೇ ಆವಾಗಿಂದನೇ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು 1.5 ತಿಂಗಳಿಂದ ನಿರಂತರವಾಗಿ ಸ್ಟಾರ್ಟ್ ಆಗುತ್ತೆ. ಫೋನ್ ಮಾಡ್ತಿರ್ತೀವಿ, ನೀವೇನು ತೊಗೊಂಡಿದ್ದೀರಿ, ನಾವೇನು ತೊಗೊಂಡಿದ್ದೀವಿ, ಇದು ಮ್ಯಾಚ್ ಆಗುತ್ತಾ, ಅದು ಮ್ಯಾಚ್ ಆಗುತ್ತಾ ಅಂತ. ಹೆಣ್ಮಕ್ಳು ನಮ್ಮ ಜನ್ಮಸಿದ್ಧ ಹಕ್ಕು ಅದು, ಅಲಂಕಾರ ಮಾಡ್ಕೊಳ್ಳೋದು. ಹಾಗಾಗಿ ಅವತ್ತಿನ ದಿನವೇ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಪ್ರತಿಯೊಂದು. ಆಮೇಲೆ ಇಲ್ಲಿ ಬಂದು 3-4 ದಿನ ಪ್ರಾಕ್ಟೀಸ್ ಮಾಡ್ತೀವಿ. ಡ್ಯಾನ್ಸ್ ಮಾಡೋದಾಗಲಿ, ಹಾಡು ಹೇಳೋದಾಗಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಬಂದಿರತಕ್ಕಂಥವ್ರಿಗೆ ನಾವು ಇವತ್ತೆಲ್ಲ ಅವರೇ ವಿಶೇಷವಾಗಿ ಅತಿಥಿಗಳು. ಅವರೆಲ್ಲರೂ ಮನಸ್ತೃಪ್ತಿಯಾಗಿ ಹೋದರೆ ಈ ಹಬ್ಬಕ್ಕೆ ಸಾರ್ಥಕತೆ ಆಗುತ್ತೆ. ಅದು ಒಂದು ಉರುಪು ಜೋಶ್ ಅಂತಾರಲ್ಲ, ಹೇಗಿದೆ ಈ ಸರಿ ಹೇಗಿದೆ? ಪ್ರತಿ ಸರ್ತಿನೂ 1 ದಿನ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇನ್ನು ನೀವೆಲ್ಲ ಈ ರೀತಿಯಲ್ಲಿ ಮೀಡಿಯಾದಲ್ಲಿ ಎಲ್ಲ ಪ್ರಸಾರ ಆದರೆ ನಂತರದಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನನ್ನ ಇದು. ಯಾಕಂದರೆ ಬಂದ ದಿನವೇ ನಾವು ಫಸ್ಟಿಗೆ ಗಣಪತಿಯಿಂದಲೇ ಪೂಜೆ ಆರಂಭ ಮಾಡ್ತೀವಿ. ಅದು ಆದಮೇಲೆ ನಮ್ಮ ಎಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥ ಗೋಮಾತೆಯಿಂದ ಪೂಜೆ ಮಾಡಿ ಆಮೇಲೆ ಉತ್ತಕ್ಕೆ ಹಾಲೆರೆದು ಆಮೇಲೆ ಒಳಗಡೆ ಬಂದು ಲಾಸ್ಟಿಗೆ ಒಂದು ಮಾತು ಹೇಳೋದಾದರೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನಗಳಿಗೆ ಈ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ಚೌತಿಗೆ ಹಾಲು ಹಾಕೋರಿರ್ತಾರೆ, ನಾಳೆ ಪಂಚಮಿಗೆ ಹಾಲು ಹಾಕೋರಿರ್ತಾರೆ. 2 ದಿನವೂ ಯಾರ್ಯಾರು ಹಾಲು ಹಾಕ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಮೃದ್ಧಿ, ಸಂಪತ್ತು, ಆರೋಗ್ಯ ಎಲ್ಲ ದೇವರು ಕಾಣಿಸ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.